ಅರೆ ಬೆಡ್ಶೀಟ್ ಹೇಗೆ ಬಂತು? ಅಬ್ಬಾ, ಇಬ್ಬರು ಎಷ್ಟು ನೆಮ್ಮದಿಯಾಗಿ ಮಲಗಿದ್ದಾರೆ. ಕೊನೆಗೂ ನನ್ನ ಮಗಳಿಂದ ನಮ್ಮಮ್ಮ ನನಗೆ ಸುರಕ್ಷಿತವಾಗಿ ಸಿಕ್ಕಿದ್ರು. ಅಮ್ಮ ಮೊದಲಾಗೆ ಇದ್ದಿದ್ದರೆ ಹಿತ ಪುಟಿನ ಎಷ್ಟು ಪ್ರೀತಿ ಮಾಡ್ತಾಯಿದ್ರು. ಪರವಾಗಿಲ್ಲ, ಈಗ ಸದ್ಯಕ್ಕೆ ಒಂದು ದೊಡ್ಡ ಗಂಡಾಂತರ ತಪ್ಪದಾಗಿದೆ. ದುರ್ಗಾ, ಏನಾಗಿದೆ ಇವತ್ತು ನಿಂಗೆ? ಬೆಳಗ್ಗೆ ಯಾಕೆ ಹತ್ರ ಹುಚ್ಚಿ ಥರ ಆಡ್ತಿದ್ಯಾ? ಇವ್ರೇನಾದರೂ ಕಣ್ಬಿಟ್ಟು ನೋಡಿದ್ರೆ ನಿನ್ನ ಮರ್ಯಾದೆ ಏನಾಗುತ್ತೆ? ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು. ಯಾಕೋ ಸುಮ್ಮನೆ ಹೋಗಕ್ಕೆ ಮನ್ಸು ಕೇಳ್ತಿಲ್ವಲ್ಲ. ಒಂದ್ಸಲ ಗೆಲ್ಬಿಡ್ತೀನಿ. ಅಮ್ಮ, ಬಾಸು, ನಿಮ್ಗೊಂದು ಜೋಕ್ ಹೇಳ. ಹೆಂಡತಿ ಗಂಡಂಗೆ ಹೇಳೋದ್ಲಂತೆ, ರೀ ಇವತ್ತು ನಮ್ಮ ಮದುವೆ ಆಗಿರೋ ದಿನ ಒಂದು ಕೋಳಿನ ಕತ್ತರಿಸಿ ಒಂದು ಒಳ್ಳೆ ಬಿರಿಯಾನಿ ಮಾಡ್ಕೊಂಬರ್ಲಾ ಅಂತ ಕೇಳಿದ್ಲಂತೆ. ಅದಕ್ಕೆ ಗಂಡ, ಅಲ್ಲ ಕಣೆ ಪಾಪ ಕೋಳಿ ಏನು ಪಾಪ ಮಾಡಿದೆ, ತಪ್ಪು ಮಾಡಿರೋದು ನಾವಲ್ವಾ ಅಂತ ಅನ್ನಂತೆ. ಬಾಸು, ನಗು ಬರ್ಲಿಲ್ವಾ? ಬಾಸು, ಯಾಕೆ ಅಷ್ಟೊಂದು ಸಪ್ಪಗಿದ್ದೀರಾ? ಅಲ್ಲ, ನಿಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೋಬೋದಲ್ವಾ ಬಾಸು? ಯಾಕೋ ಗೊತ್ತಿಲ್ಲ ದುರ್ಗಾ, ದಾಕ್ಷಾಯಣಿ ಅಮ್ಮಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ನನ್ನ ನೆನಪೇ ಇಲ್ವಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತಾ ಇದೆ. ಅವ್ರ ಹಳೆ ದಿನಗಳನ್ನ, ನನ್ನ ಜೊತೆ ಕಳೆದ ಕ್ಷಣಗಳನ್ನ ನೆನಪು ಮಾಡೋಣ ಅಂತ ಫೋಟೋ ತೋರ್ಸೋಕ್ಕೆ ಅಂತ ಹೋದೆ. ಆದರೆ ನನಗೆ ಹಳೆ ನೆನಪುಗಳ ನೆನಪಿಲ್ಲ. ಅಂಥದ್ರಲ್ಲಿ ಅವ್ರಿಗೆ ನಾನು ಏನು ನೆನಪು ಮಾಡಿಸ್ಲಿ?
ಒಬ್ಬ ಮಗನಾಗಿ ಅಮ್ಮನ ಜೊತೆ ಕಳೆದ ಹಳೆ ನೆನಪುಗಳು ನನಗಿಲ್ವಲ್ಲ ಅಂತ ನನಗೆ ತುಂಬ ಗಿಲ್ಟ್ ಕಾಡ್ತಾ ಇದೆ. ದುರ್ಗಾ, ಒಂದು ಗ್ಲಾಸ್ ನೀರು ಕೊಡಮ್ಮ. ಶರತ್, ಬಾರಪ್ಪ, ಕೂತ್ಕೊ. ಶರತ್, ನೀನೇನೇನೋ ತಪ್ಪು ಕಲ್ಪನೆಗಳು ಮಾಡ್ಕೋಬೇಡಪ್ಪ. ದಾಕ್ಷಾಯಿಣಿ ಈ ಮನೆಯಿಂದ ಮರೆಯಾದಾಗ ನಿನಗೆ ಬರೀ 6 ವರ್ಷ ವಯಸ್ಸಷ್ಟೇ. ಅಂದರೆ ತುಂಬ ಚಿಕ್ಕ ಹುಡುಗ ಆಗಿದ್ದೆ ನೀನು. ಅವಳ ಪೂರ್ತಿ ನೆನಪುಗಳು ನಿನ್ನ ನೆನಪಿನಲ್ಲಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ಇದರಲ್ಲಿ ನಿಂದೇನು ತಪ್ಪಿಲ್ಲಪ್ಪ. ನಿಮ್ಮಮ್ಮನಿಗೆ ದಿನ ಹೂ ಮುಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ನೀನು ಮತ್ತೆ ಶಾನ್ವಿ ಅಂದರೆ ಅವಳಿಗೆ ಪಂಚಪ್ರಾಣ. ಯಾವುದ್ಯಾವುದೋ ನೆಪದಲ್ಲಿ ನಿಮ್ಮಿಬ್ಬರನ್ನ ಪಿಕ್ನಿಕ್ ಅಂತ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ಲು. ಇನ್ನು ಅಡುಗೆ ವಿಷಯದಲ್ಲಂತೂ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ಲು, ಅದ್ಭುತವಾಗಿರೋದು. ಅದವಳ ಫೇವ್ರೇಟು. ನೋಡು, ಇದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಏನು? ಓ, ಹೂವು, ಪಿಕ್ನಿಕ್ಕು, ಬಿಸಿಬೇಳೆಬಾತು, ಸೂಪರ್ ಬಾಸು. ಇವಾಗ ನೋಡ್ತಾ ಇರಿ, ನಿಮ್ಮಮ್ಮನ ಹಳೆ ನೆನಪೆಲ್ಲ ವಾಪಸ್ ತರ್ಸೋಕೆ ನಂಗೆ ಐಡಿಯಾ ಸಿಕ್ತು. ನಿಮ್ಮಮ್ಮಂಗೆ ಇವತ್ತಲ್ಲ ನಾಳೆ ನೆನಪೆಲ್ಲ ವಾಪಸ್ ಬಂದೇ ಬರುತ್ತೆ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಓಂ ಹ್ರೀಂ ಕ್ಲೀಂ ಯಕ್ಷಿಣ್ಯೈ ನಮಃ. ಯಾಕೆ ಯಾಕೆ ಹೀಗಾಗ್ತಾ ಇದೆ? ಯಾಕೆ ಯಾಕೆ ಯಾವ ತಂತ್ರಗಳು ಕೆಲಸ ಮಾಡ್ತಾ ಇಲ್ಲ? ಯಾಕೆ ಇಲ್ಲ, ಸದ್ಯಕ್ಕೆ ಈ ಮಂತ್ರ ತಂತ್ರಗಳ ಸಹವಾಸವೇ ಬೇಡ. ಸಾಮಾನ್ಯ ಮನುಷ್ಯರಾಗಿ ಬುದ್ಧಿ ಉಪಯೋಗಿಸಿ ಉಪಾಯ ಮಾಡಿ ಯೋಜನೆಗಳನ್ನ ಹೂಡಬೇಕು.